ರೀತಿ ಇದ್ರೆ ಒಂದು ನಿಂಬೆಹಣ್ಣು ಕೊಟ್ಬಿಡಿ ಸಾಕು ನನಗೆ. ಐ ಆಮ್ ವೆರಿ ಹ್ಯಾಪಿ. ಇನ್ನು ಲಕ್ಷ್ಮಣ ಸವದಿ ಸೋತು ಉಪಮುಖ್ಯಮಂತ್ರಿ ಆಗಿದ್ದಾರೆ. ಮತ್ತೊಮ್ಮೆ ಸೋತರು ಅವರು ಸಿಎಂ ಆಗುವಂತ ಅದೃಷ್ಟದ ರಾಜಕಾರಣಿ. ಕೊಪ್ಪಳದಲ್ಲಿ ಮಾಜಿ ಸಚಿವ ಶಿವರಾಜ್ ತಂಗಡಿಗೆ ವ್ಯಂಗ್ಯವನ್ನ ಆಡಿರುವಂತದ್ದು ಅದು ಉಪಮುಖ್ಯಮಂತ್ರಿ ಆಗಿರುವಂತ ಲಕ್ಷ್ಮಣ್ ಸವದಿ ಅವರ ವಿರುದ್ಧ. ಒಂದ್ಸಲಿ ಸೋತು ಉಪಮುಖ್ಯಮಂತ್ರಿ ಆಗಿದ್ದಾರೆ, ಇನ್ನೊಂದ್ಸಲಿ ಸೋಲ್ಲಿ ಅವರು ಮುಖ್ಯಮಂತ್ರಿ ಆಗ್ಬಿಡ್ತಾರೆ, ಅದರ ಅದೃಷ್ಟ ಅವರಿಗೆ ಇದೆ ಅಂತ ಶಿವರಾಜ್ ತಂಗಡಿಗೆ ಅವರು ಇಲ್ಲಿ ಲಕ್ಷ್ಮಣ್ ಸವದಿ ಅವರ ಕಾಲೆಳೆದಿದ್ದಾರೆ. ನಾನು ಸೌದಿಯರಿಗೆ ಕೇಳ್ತೀನಿ, ನೀವು ಸೋತು ಉಪಮುಖ್ಯಮಂತ್ರಿ ಆಗಿದೆ, ಇನ್ನೊಂದ್ಸತಿ ಸೋಲ್ರಿ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತದೆ. ನಾನು ಸೌದಿಯರಿಗೆ ಕೇಳ್ತೀನಿ, ನೀವು ಸೋತು ಉಪಮುಖ್ಯಮಂತ್ರಿ ಆಗಿದೆ, ಇನ್ನೊಂದ್ಸತಿ ಸೋಲ್ರಿ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತದೆ. ನಾನು ಸೌದಿಯರಿಗೆ ಕೇಳ್ತೀನಿ, ನೀವು ಸೋತು ಉಪಮುಖ್ಯಮಂತ್ರಿ ಆಗಿದೆ. ಪ್ರವಾಸಿಗರನ್ನ ಅಂಗಡಿಗಳಿಗೆ ಸೆಳೆಯುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಾಮುಂಡಿ ಬೆಟ್ಟದಲ್ಲಿ ಮಧ್ಯವರ್ತಿಗಳು ಹೊಡೆದಾಟವನ್ನ ಮಾಡಿಕೊಂಡಿದ್ದಾರೆ. ರಸ್ತೆಯಲ್ಲೇ ಹೊಡೆದಾಡಿಕೊಂಡಿದ್ದಾರೆ ಮಧ್ಯವರ್ತಿಗಳು. ಪ್ರವಾಸಿಗರನ್ನ ಅಂಗಡಿಗಳಿಗೆ ಸೆಳೆಯುವಂತ ಟೈಮ್ನಲ್ಲಿ ಈಗ ಮಧ್ಯವರ್ತಿಗಳ ನಡುವೆ ಹೊಡೆದಾಟ ಆಗಿರುವಂತದ್ದು ಅದು ಚಾಮುಂಡಿ ಬೆಟ್ಟದಲ್ಲಿ ಈ ರೀತಿಯಾಗಿ ಹೊಡೆದಾಡ್ಕೊಂಡಿದ್ದಾರೆ ಮಧ್ಯವರ್ತಿಗಳು. ಕಮಿಷನ್ ಆಸೆಗಾಗಿ ಮಧ್ಯವರ್ತಿಗಳ ನಡುವೆನೆ ಸ್ಪರ್ಧೆ ಏರ್ಪಟ್ಟಿರುತ್ತೆ. ನಿಮಗೂ ಕೂಡ ಗೊತ್ತಿರುತ್ತೆ, ಈ ರೀತಿಯಾಗಿ ಪ್ರವಾಸಿ ತಾಣಗಳಿಗೆ ಹೋಗುವಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅಲ್ಲಿರುವಂತ ಮಧ್ಯವರ್ತಿಗಳು ಎಲ್ಲರನ್ನ ಅಲ್ಲಿ ಹೋಗಿರುವಂತ ಪ್ರವಾಸಿಗರನ್ನ ಎಳ್ದಾಡ್ತಿರ್ತಾರೆ ಅಂತ. ಈ ಸಂದರ್ಭದಲ್ಲೇ ಚಾಮುಂಡಿ ಬೆಟ್ಟದಲ್ಲಿ ಗಲಾಟೆ ಆಗಿದೆ. ಈ ವೇಳೆ ಮಾತಿಗೆ ಮಾತು ಬೆಳೆದು ಬಡಿದಾಡಿಕೊಂಡಿದ್ದಾರೆ ಇಬ್ಬರು. ಹೊಡೆದಾಟಕ್ಕೆ ಬೆಚ್ಚಿ ಬಿದ್ದಿದ್ದಾರೆ ಸಾರ್ವಜನಿಕರು ಹಾಗೂ ಭಕ್ತರು. ಇವರೇನಪ್ಪ ಹಿಂಗ್ ಕಿತ್ತಾಡ್ಕೊಳ್ತಾರೆ ಅಂತ ಮಧ್ಯವರ್ತಿಗಳಿಗೆ ಗಲಾಟೆ ಬಗ್ಗೆ ತಲೆ ಕೆಡಿಸಿಕೊಳ್ಳದಂತಹ ಪೊಲೀಸರು ಅಲ್ಲಿ ಮೋಸ್ಟ್ ಪ್ರಾಬಬ್ಲಿ ಆಗ್ತಾನೆ ಇರುತ್ತೇನೋ, ಅದಕ್ಕೆ ಅವರು ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಪುಟ್ಟಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಪುಟ್ಟಪ್ಪ, ಏನ್ ಕಾರಣ ಈ ರೀತಿಯಾಗಿ ಹೊಡೆದಾಡ್ಕೊಳ್ಳೋದಕ್ಕೆ ಇವರು ಅಂತ? ಪೃಥ್ವಿರಾಜ್, ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಪ್ರವಾಸಿ ತಾಣವೂ ಸಹ ಆಗಿರೋದ್ರಿಂದ ಅಲ್ಲಿ ವ್ಯಾಪಾರ ವಹಿವಾಟು ಎಂದಿನಂತೆ ನಡೀತಾ ಇರ್ತದೆ. ಆದ್ರೆ ಆ ವ್ಯಾಪಾರ ವಹಿವಾಟನ್ನು ನಡೆಸೋದಕ್ಕೆ ಸಾಕಷ್ಟು ರೀತಿಯಾದಂತಹ ಕಾಂಪಿಟೇಷನ್ ಉಂಟಾಗಿದೆ. ಇತ್ತೀಚಿನ ದಿನಗಳಲ್ಲಂತೂ ಪರಸ್ಪರ ಅಂಗಡಿಗಳು ಮಾತಿನ ಚಕಮಕಿ ಮುಖಾಂತರ ಬರುವಂತ ಪ್ರವಾಸಿಗರನ್ನ ತನ್ನತ್ತ ಸೆಳೆಯೋದಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಅದೇ ರೀತಿಯಾದಂತಹ ಒಂದು ಪ್ರಕರಣದಲ್ಲಿ ಗ್ರಾಹಕರನ್ನ ಸೆಳೆಯೋದಕ್ಕೆ ಹೋದಂತ ಇಬ್ಬರು ಅಂಗಡಿಗಳ ಮತ್ತು ಮಧ್ಯವರ್ತಿಗಳ ಮಧ್ಯದಲ್ಲಿ ಮಾತಿನ ಚಕಮಕಿ ನಡೆದಿದೆ. ಆ ಒಂದು ಮಾತಿನ ಚಕಮಕಿ ಅಂತಿಮವಾಗಿ ಹೊಡೆದಾಟಕ್ಕೆ ತಿರುಗಿ ಓರ್ವ ಗಂಭೀರವಾಗಿ ಗಾಯವಾಗಿರುವಂತಹ ಘಟನೆಯೂ ಸಹ ನಡೆದಿದೆ. ಇದು ಕೇವಲ ಚಾಮುಂಡಿ ಬೆಟ್ಟಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಮೈಸೂರಿನ ಬಹುತೇಕ ಪ್ರವಾಸಿ ತಾಣಗಳಲ್ಲೂ ಸಹ ಇದೇ ರೀತಿಯಾದಂತಹ ಸಮಸ್ಯೆ ಇದೆ. ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿರೋದ್ರಿಂದ ಪೊಲೀಸರು ಮತ್ತು ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದು ಪ್ರವಾಸಿಗರು ಮತ್ತು ಸಾರ್ವಜನಿಕರ ಒಂದು ಒತ್ತಾಯವಾಗಿದೆ. ಓಕೆ, ಥ್ಯಾಂಕ್ ಯು ಪುಟ್ಟಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತೀನಿ, ಆದ್ರೆ ಅದಕ್ಕೂ ಮುಂಚೆ